ಯಾಮಾರಿದ್ರೆ ಮತ್ತೊಂದು ದುರಂತ ಗ್ಯಾರಂಟಿ. ಮತ್ತೊಂದು ದುರಂತಕ್ಕೆ ಕಾದಿದ್ಯಾ ಈ ಬ್ರಿಡ್ಜ್? ವರ್ಷದಲ್ಲಿ 2-3 ಬಾರಿ ಮುಳುಗ್ತಾ ಇದೆ ಈ ಬ್ರಿಡ್ಜ್. ಸ್ವಲ್ಪ ಯಾಮಾರಿದ್ರು ಕೂಡ ಮತ್ತೊಂದು ದುರಂತ ಕಾದಿದ್ಯಾ ಅನ್ನುವಂತಹ ಆತಂಕ ಎದುರಾಗ್ತಾ ಇದೆ. ಈ ಬ್ರಿಡ್ಜ್ನ ಸ್ಥಿತಿಗತಿ ನೋಡಿದ್ರೆ ವರ್ಷದಲ್ಲಿ 2-3 ಬಾರಿ ಈ ಬ್ರಿಡ್ಜ್ ಮುಳುಗುತ್ತೆ. ಕೊಪ್ಪಳ ಬಳ್ಳಾರಿ ರಸ್ತೆ ಸಂಪರ್ಕಿಸುವಂತಹ ಪ್ರಮುಖ ಸೇತುವೆ ಇದು. ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಬಳಿ ಇರುವ ಬ್ರಿಡ್ಜ್ ಕಳೆದ 4 ದಿನದಿಂದ ನದಿಯಲ್ಲಿ ಮುಳುಗಡೆ ಆಗಿದೆ ಸೇತುವೆ. ಈಗ ತುಂಗಾಭದ್ರಾ ಡ್ಯಾಂನಿಂದ ಮತ್ತೆ ನದಿಗೆ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ಮುರಿದಿದ್ದರಿಂದ ಅಪಾರ ಪ್ರಮಾಣದ ನೀರು ಇಲ್ಲಿಗೆ ಬಿಡಲಾಗ್ತಾ ಇದೆ. 1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಮುಳುಗಡೆಯ ಹಂತ ತಲುಪಿದೆ. ವರ್ಷಕ್ಕೆ 2-3 ಬಾರಿ ಈ ಸೇತುವೆ ಮುಳುಗಡೆ ಆಗುತ್ತೆ. ಆದರೂ ಕೂಡ ಇದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಮುಂದಾಗುವಂತಹ ಅನಾಹುತವನ್ನು ತಪ್ಪಿಸುವಂತಹ ಕಾರ್ಯಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ಕ್ರಸ್ಟ್ ಗೇಟ್ ಈಗಾಗಲೇ ಅಂದರೆ ಈ TB ಡ್ಯಾಮ್ನ ಕ್ರಸ್ಟ್ ಗೇಟ್ ಮುರಿದಿದ್ದರಿಂದ ಹೆಚ್ಚಿನ ನೀರನ್ನು ಈ ಬ್ರಿಡ್ಜ್ ಕಡೆಗೆ ಹರಿಸಲಾಗ್ತಾ ಇರುವಂಥದ್ದು. ಹಾಗಾಗಿ ಈ ಸೇತುವೆ ಮುಳುಗಡೆಯ ಹಂತ ತಲುಪಿದೆ. ವರ್ಷದಲ್ಲಿ 1 ಬಾರಿ ಮಳೆ ಬಂದು ಮುಳುಗಡೆಯಾದರೆ ಈ ರೀತಿ ಹೆಚ್ಚಿನ ಪ್ರಮಾಣದ ನೀರು ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಸೇತುವೆ ಮುಳುಗಡೆಯಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಮುಂದೊಂದು ದಿನ ದೊಡ್ಡ ಅವಘಡ ನಡೆಯುವಂತಹ ಮುನ್ಸೂಚನೆಯನ್ನ ಈ ಸೇತುವೆ ನೀಡ್ತಾ ಇದೆ. ಆದರೂ ಕೂಡ ಇತ್ತ ಯಾರೂ ಗಮನ ಹರಿಸ್ತಾ ಇಲ್ಲ. ಮುಂದಾಗುವಂತಹ ಅನಾಹುತವನ್ನ ತಪ್ಪಿಸೋದಕ್ಕೆ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. ಅನಾಹುತ ಆದ ನಂತರದಲ್ಲಿ ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ, ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು ಅಲ್ಲಿನ ಜನರ ಆಗ್ರಹ ಆಗಿದೆ. ಗಮನಿಸ್ತಾ ಇದ್ದೀವಿ ನಾವು, ಸಂಪೂರ್ಣವಾಗಿ ಮುಳುಗಡೆಯ ಹಂತಕ್ಕೆ ಬಂದು ತಲುಪಿದೆ. ಇನ್ನೇನು ಸ್ವಲ್ಪ ನೀರು ಅಲ್ಲಿ ಬಂತು ಅಂತಂದ್ರೂ ಕೂಡ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ವರ್ಷದಲ್ಲಿ 3 ಬಾರಿ ಈ ಸೇತುವೆ ಮುಳುಗಡೆ ಆಗುತ್ತೆ. ಆದರೂ ಕೂಡ ಯಾರೂ ಇತ್ತ ಗಮನ ಹರಿಸ್ತಾ ಇಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಶಿಥಿಲಾವಸ್ಥೆಯಲ್ಲಿ 65 ವರ್ಷಗಳ ಹಿಂದೆ ನಿರ್ಮಿಸಿರುವಂತಹ ಕಂಪ್ಲಿ ಸೇತುವೆ ಇದೆ. ಈಗ ಅದರ ಪರಿಸ್ಥಿತಿ, ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನಿರಂತರ 1 ಲಕ್ಷ ಕ್ಯೂಸೆಕ್ಕು ಹೆಚ್ಚು ನೀರು ಹರಿವಿನಿಂದ ಸೇತುವೆಗೆ ಧಕ್ಕೆ ಉಂಟಾಗ್ತಾ ಇದೆ. ವರ್ಷಕ್ಕೆ 3 ಬಾರಿ ಅಂತಂದಾಗ ಗಮನಿಸಬೇಕು ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ. ಕಂಪ್ಲಿ ಸೇತುವೆಯ ಪರಿಸ್ಥಿತಿ ಇದು. 17/2/1959ರಲ್ಲಿ ಸೇತುವೆಗೆ PWD ಸಚಿವ ಚನ್ನಬಸಪ್ಪ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. 1961ರ ಜುಲೈನಲ್ಲಿ ಸೇತುವೆ ಉದ್ಘಾಟನೆ ಆಗಿತ್ತು. PWD ಸಚಿವ HK ವೀರಣ್ಣಗೌಡ ಅವರು ಉದ್ಘಾಟನೆ ಮಾಡಿರ್ತಾರೆ. ಗಂಗಾವತಿ PWD ಇಲಾಖೆಯ ವ್ಯಾಪ್ತಿಯಲ್ಲಿ ಇದೆ ಈ ಕಂಪ್ಲಿ ಸೇತುವೆ. ಈಗ ಮುಳುಗಡೆಯ ಭೀತಿ ಎದುರಿಸ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಪ್ರವಾಹದ ವೇಳೆ ಸೇತುವೆ ಗೋಡೆಗೆ ಧಕ್ಕೆಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಯಾರೂ ಇತ್ತ ಗಮನ ಹರಿಸ್ತಾ ಇಲ್ಲ. ಪ್ರತಿ ಬಾರಿ ಕುಸಿದ ಕಡೆಗಳಲ್ಲಿ ತೇಪೆ ಹಾಕಿ ಅಧಿಕಾರಿಗಳು ಸರಿಪಡಿಸ್ತಾರೆ ವಿನಃ, ಅದಕ್ಕೆ ಒಂದು ಅಂದರೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತಾರೆ ವಿನಃ ಯಾರು ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡ್ತಾ ಇಲ್ಲ. 1 ಲಕ್ಷ ಕ್ಯೂಸೆಕ್ಕಿಂತ ಹೆಚ್ಚು ನೀರು ಹರಿವು ಇದೆ. ಈಗ ನಿರಂತರ ಹೆಚ್ಚು ನೀರು ಹರಿವಿನಿಂದ ಸೇತುವೆಗೆ ಭಾರೀ ಧಕ್ಕೆ ಆಗುವಂತಹ ಭೀತಿ, ಸಂಪೂರ್ಣವಾಗಿ ಮುಳುಗಡೆಯಾಗುವಂತಹ ಭೀತಿ. ನೂತನ ಸೇತುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಕಳೆದ 2 ದಶಕಗಳಿಂದ ಹೋರಾಟಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು, ಅಲ್ಲಿನ ಜನ. ಕಂಪ್ಲಿ ಗಂಗಾವತಿ ತುಂಗಾಭದ್ರಾ ನದಿ ಸೇತುವೆ ಹೋರಾಟ ಸಮಿತಿ ಈ ಬಗ್ಗೆ ಹಲವಾರು ಬಾರಿ ಆಗ್ರಹ ಮಾಡಿದರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಿಂದೊಮ್ಮೆ 69 ಕೋಟಿ ಮಂಜೂರು ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿದ್ರು ಈ ಸೇತುವೆಯ ದುರಸ್ತಿ ಕಾರ್ಯಕ್ಕೆ ಅಥವಾ ಮರು ನಿರ್ಮಾಣ ಕಾರ್ಯಕ್ಕೆ. ಶಾಸಕ ಗಣೇಶ್ ಸದನದಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದ್ರು ಕೂಡ ಕಾಮಗಾರಿ ಇನ್ನೂ ಶುರುವಾಗಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 169 ಕೋಟಿ ಒದಗಿಸಲು ಸರ್ಕಾರ ಆದೇಶವನ್ನ ನೀಡಿತ್ತು. ಆದರೂ ಕೂಡ ಯಾರೂ ಈ ಸೇತುವೆಯ ಮರು ನಿರ್ಮಾಣ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಶುಕ್ರಾಜ್ ನೀಡ್ತಾರೆ. ಶುಕ್ರಾಜ್, ಹಲವಾರು ವರ್ಷಗಳ ಹಿಂದಿನ ಸೇತುವೆ ಈ ಕಂಪ್ಲಿ ಸೇತುವೆ. ಈಗ ಹಲವು ಬಾರಿ ಮುಳುಗಡೆ ಆದರೂ ಕೂಡ ಅದರ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ ದೃಶ್ಯಗಳಲ್ಲೂ ಕೂಡ. ಯಾವಾಗ ಅನಾಹುತ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ಇದೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವ್ರು ಯಾಕೆ ಕೇರ್ ಮಾಡ್ತಾ ಇಲ್ಲ? ಏನು ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಿಸೋದಾದ್ರೆ ಶುಕ್ರಾಜ್.
ಎಸ್ ಎಸ್ ಖಂಡಿತ ಸಿಂಧೂರ. ಏನಂದರೆ ಈಗಾಗಲೇ ತುಂಗಭದ್ರಾ ಜಲಾಶಯ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿರೋ ಪರಿಣಾಮವಾಗಿ ಈಗ ಶನಿವಾರ ಮಧ್ಯರಾತ್ರಿಯಿಂದಲೇ ಹಂತವಾಗಿ ನೀರನ್ನು ನದಿಗೆ ಹರಿಸಲಾಗ್ತಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಇದೀಗ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ಈ ಪರಿಣಾಮವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಜಂಕಲ್ ಬಳಿ ಇರತಕ್ಕಂಥ ಒಂದು ತುಂಗಭದ್ರಾ ಸೇತುವೆ ಇದೀಗ ಮುಳುಗಡೆ ಅಂತ ತಲುಪಿರ್ತಕ್ಕಂಥದ್ದು. ಈ ಒಂದು ಸೇತುವೆ ಏನಿದೆಯಲ್ಲ, ಇದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಜಂಕಲ್ ಮಧ್ಯೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ಸೇತುವೆ ಅಂತ ಹೇಳ್ಬೋದು. ಇದು ಈ ಒಂದು ಗಂಗಾವತಿಯಿಂದ ಕಂಪ್ಲಿಗೆ ನಾವು ಕೇವಲ 9 ಕಿಲೋಮೀಟರ್ನಲ್ಲಿ ತಲುಪೋದಕ್ಕೆ ಒಂದು ಸಹಾಯ ಮಾಡುತ್ತೆ ಈ ಒಂದು ಸೇತುವೆ ಅಂತ ಹೇಳ್ಬೋದು. ಆದರೆ ಇದೀಗ ಈ ಒಂದು ಸೇತುವೆ ಮುಳುಗಡೆ ಅಂತ ತಲುಪಿರೋದ್ರಿಂದ ಈ ಒಂದು ಸೇತುವೆ ಮೇಲೆ ಸಂಪೂರ್ಣ ಸಂಚಾರ ನಿಷೇಧವನ್ನು ಹೇರಲಾಗಿದೆ. ಹೀಗಾಗಿ ಈ ಕೊಪ್ಪಳ ಜಿಲ್ಲೆಯಿಂದ ನಾವು ಬಳ್ಳಾರಿಗೆ ಹೋಗಬೇಕಾದ್ರೆ ಬುಕ್ಸಾಗರ ಬ್ರಿಡ್ಜ್ ಅಂದರೆ ಸುಮಾರು ಒಂದು 30 ರಿಂದ 40 ಕಿಲೋಮೀಟರ್ ದೂರ ಕ್ರಮಿಸಿ ಈಗ ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಆ್ಯಕ್ಚುಲಿ ಇದು ಮ್ಯಾಟ್ರ್ ಆಗ್ತಾ ಇಲ್ಲ. ಇಲ್ಲಿ ಏನಂತಂದರೆ ಪ್ರತಿ ಬಾರಿ ಜಲಾಶಯದಿಂದ ನೀರನ್ನು ನದಿಗೆ ಹರಿಬಿಟ್ಟಾಗ ಈ ಒಂದು ಸೇತುವೆ ಮುಳುಗಡೆ ಅಂತ ತಪ್ಪುತ್ತೆ. ಈಗ ಹೆಂಗೆ ಪ್ರತಿ ಬಾರಿ ನಾವು ರಂಜಾನ್, ಯುಗಾದಿ, ಕ್ರಿಸ್ಮಸ್ ಹಬ್ಬ ಬರ್ತೇವೋ ಇಲ್ಲಿ ಜನಕ್ಕೂ ಕೂಡ ಅದೇ ರೀತಿ ಇದು ಏನೋ ಒಂದು ಅಲವಾಟಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಸೇತುವೆ ಇದೀಗ ಸಂಪೂರ್ಣ ಶೀತಲಗೊಂಡಿರತಕ್ಕಂಥದ್ದು. ಈ ಒಂದು ಸೇತುವೆ ಮೇಲೆ ನೀರು ಬಂದು ಹೋದರೆ ಏನು ಸಮಸ್ಯೆ ಅಲ್ಲ. ಆದರೆ ಬಂದು ಹೋದ ನಂತರ ಈ ಏನು ಭಾರಿ ವಾಹನಗಳ ಓಡಾಟ ಆಗುತ್ತೆ, ಆ ಓಡಾಟದಿಂದ ಸಂಪೂರ್ಣ ಸೇತುವೆ ಒಂದು ಅಲುಗಾಡುವಂಥ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಇದರ ಬಗ್ಗೆ ಖುದ್ದು ಅಧಿಕಾರಿಗಳು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತಂದರೆ ಇದು ಸುಮಾರು 50-60 ವರ್ಷಗಳ ಹಳೆಯ ಒಂದು ಸೇತುವೆ ಆಗಿದ್ದು ಈ ಒಂದು ಸೇತುವೆ ಪ್ರತಿ ವರ್ಷವೂ ಮುಳುಗಡೆಗೆ ಒಂದು ತುತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ನೀರು ಬಂದು ಹೋದ್ಮೇಲೆ ಮೇಲೆ ಇರತಕ್ಕಂಥ ಒಂದು ಏನು ಕಬ್ಬಿಣದ ಸೇಫ್ಟಿ ರಾಡ್ಗಳು ಕೂಡ ಕಿತ್ತು ಹೋಗ್ತವೆ ಮತ್ತು ಕೆಳಗಡೆ ಏನು ಪಿಲ್ಲರ್ಗಳಿವೆ ಅವು ಕೂಡ ಒಂದು ಸಂಪೂರ್ಣ ಶೀತಲ ವ್ಯವಸ್ಥೆಗೆ ತಲುಪಿರತಕ್ಕಂಥದ್ದು. ಏನು ಈಗ ಸರ್ಕಾರಗಳು ಏನು ಮಾಡ್ತಾ ಇದೆ, ನೀರು ಬಂದು ಹೋದ ನಂತರ ಕೇವಲ ಒಂದು 5-10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಅದನ್ನು ಮೇಲ್ಗಡೆ ಮಾತ್ರ ಒಂದು ದುರಸ್ತಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಿದೆ. ಆದರೆ ಈ ಒಂದು ಸೇತುವೆಗೆ ಮರು ನಿರ್ಮಾಣ ಮಾಡಬೇಕು, ನೂತನ ಸೇತುವೆ ಕಟ್ಟಬೇಕು ಅಂತಂದು ಈಗಾಗಲೇ ಸಾಕಷ್ಟು ಬಾರಿ ಇಲ್ಲಿಯ ಸ್ಥಳೀಯರು ಆಗ್ರಹಿಸಿರ್ತಕ್ಕಂಥದ್ದು. ಮತ್ತು ಈ ಒಂದು ಮರು ಸೇತುವೆ ನಿರ್ಮಾಣಕ್ಕೆ KRDCL ಅಂದರೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವರಿಗೆ ಕೂಡ ನೀಡಲಾಗಿದೆ. ಈಗಾಗಲೇ 2 ವರ್ಷದ ಹಿಂದೆನೇ ಈ ಒಂದು DPR ಅನ್ನು ಕಳಿಸಲಾಗಿದೆ. ಆದರೆ ಯಾವುದೇ ಸರ್ಕಾರ ಬಿಜೆಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾರು ಕೂಡ ಈ ಒಂದು ಸೇತುವೆ ನಿರ್ಮಾಣಕ್ಕೆ ಕೈ ಹಾಕಿಲ್ಲ. DPR ಕಳಿಸಿದ್ರು ಕೂಡ ಅಪ್ರೂವಲ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ಈಗ ಅಧಿಕಾರಿಗಳಿಗೆ ಒಂದು ಆತಂಕ ಸೃಷ್ಟಿ ಮಾಡಿದೆ ಅಂತ. ಯಾಕಂತಂದ್ರೆ ನಾಳೆ ಏನಾದರೂ ಇವತ್ತು ಯಾವ ರೀತಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಒಂದು ಚೈನ್ ಲಿಂಕ್ ಕಟ್ ಆಗಿ ಇವತ್ತು ಒಂದು ಅನಾಹುತ ಈಡಾಗಿದೆ. ಆದರೆ ಅಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಈ ಒಂದು ಸೇತುವೆ ಏನಾದರೂ ಒಂದು ವೇಳೆ ಅಂಥದ್ದೊಂದು ದುರಂತಕ್ಕೀಡಾಗಿದ್ರೆ ಖಂಡಿತ ಇಲ್ಲಿ ಪ್ರಾಣಹಾನಿಗಳು ಸಾಕಷ್ಟು ಆಗ್ತವೆ. ಯಾಕಂತಂದ್ರೆ ದಿನನಿತ್ಯ ನೂರಾರು ವೆಹಿಕಲ್ಗಳು, ಶಾಲಾ ಮಕ್ಕಳ ವಾಹನಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಈ ಒಂದು ರಸ್ತೆ ಮೇಲೆ ಓಡಾಡ್ತಿರೋಂಥ ಅಪಾಯಕ್ಕೀಡಾಗೋ ಒಂದು ಸ್ಥಿತಿ ಇದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿಗೆ.